ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ಕಾವ್ಯ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮನೆಯ ಮೂಲ ನಿಯಮಗಳನ್ನ ಸಹ ಇಲ್ಲಿ ಕಾವ್ಯ ಅವರ ಫ್ಯಾಮಿಲಿಯವರು ಬ್ರೇಕ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಯಾಕೆ ಈ ಮೂಲ ನಿಯಮಗಳನ್ನ ಬ್ರೇಕ್ ಮಾಡಿದ್ದಾರೆ ಮತ್ತು ಬಿಗ್ ಬಾಸ್ ಮನೆಗೆ ಕಾವ್ಯ ಅವರ ಫ್ಯಾಮಿಲಿ ಯಾರೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಬಿಗ್ ಬಾಸ್ ಮನೆಗೆ ಕಾವ್ಯ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದ್ದಾರೆ. ಕಾವ್ಯ ಅವರ ತಾಯಿ ಮತ್ತು ಅವರ ತಮ್ಮ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಒಂದು ಟ್ವಿಸ್ಟ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿ ಕಾವ್ಯ ಅವರ ತಾಯಿ ಕ್ಯಾಪ್ಟನ್ ರೂಮಲ್ಲಿ ಕೂತ್ಕೊಂಡಿದ್ದಾರೆ ಮತ್ತು ಇಲ್ಲಿ ಕಾವ್ಯ ಅವರ ತಮ್ಮ ಬಂದುಬಿಟ್ಟು ಬೆಡ್ರೂಮಲ್ಲಿ ಕೂತ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಒಂದು ಟ್ವಿಸ್ಟ್ ಮುಖಾಂತರ ಒಂದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗೂ ಕೂಡ ಎಂಟ್ರಿ ಆಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿಯವರು ಸಹ ಅತ್ತೆ ಅಂತ ಕಾಮಿಡಿ ಕೂಡ ಮಾಡ್ತಾ ಇದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ತುಂಬ ಜನ ಕೇಳ್ತಾ ಇದ್ರಿ ಕಾವ್ಯ ಅವರ ಫ್ಯಾಮಿಲಿ ಯಾವಾಗ ಬರುತ್ತೆ ಅಂತ. ಫೈನಲಿ ಈಗ ಕಾವ್ಯ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದೆ ಬಿಗ್ ಬಾಸ್ ಮನೆಗೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಇಲ್ಲೊಂದು ಸಮಸ್ಯೆ ಏನಪ್ಪ ಅಂದರೆ ಕಾವ್ಯ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಮನೆಯ ಮೂಲ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಕಾವ್ಯ ಅವರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಇಲ್ಲಿ ಬಿಗ್ ಬಾಸ್ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಮೂಲ ನಿಯಮಗಳನ್ನ ಬ್ರೇಕ್ ಮಾಡಿದ್ದೀರಾ ಅಂತಲೂ ಕೂಡ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ಗಿಲ್ಲಿಯವರು ಹಾಯ್ ಅತ್ತೆ ಅಂತ ಹೇಳಿ ಫುಲ್ ಕಾಮಿಡಿ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರ ಕಾವ್ಯ ಅವರ ತಮ್ಮನ ಹತ್ರನ ಹೋಗಿ ಏನಣ್ಣ ಫುಲ್ ಡಿಜೆಕ್ಟ್ ಮಾಡ್ತಾ ಇದೆಯಾ, ಬಾರಣ್ಣ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಏನು ನಮ್ಮ ಥರ ಸ್ಟೈಲ್ನ ಮಾಡ್ತಾ ಇದ್ದೀರಾ ಅನ್ನೋ ರೀತಿಲಿ ಸ್ವಲ್ಪ ಕಾಮಿಡಿ ಸೀನ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನ ಬಗ್ಗೆನೂ ಕೂಡ ಮಾತಾಡ್ಬೋದು. ಬಟ್ ಆದರೆ ಕೆಲವು ವಿಷಯಗಳ ಬಗ್ಗೆ ಮಾತಾಡೋ ಹಾಗಿಲ್ಲ. ಅದೇ ರೀತಿ ಈಗ ಕಾವ್ಯ ಅವರ ಫ್ಯಾಮಿಲಿಯು ಸಪ್ರೇಟಾಗಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಕಾವ್ಯ ಅವರ ತಮ್ಮ ಏನೋ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇರ್ತಾರೆ. ಹೌದು ವೀಕ್ಷಕರೇ, ಇಲ್ಲಿ ಕಾವ್ಯ ಅವರು ಅವರ ತಮ್ಮನ ಹತ್ರ ಏನು ಕೇಳ್ತಾ ಇದ್ದಾರೆ, ಹೊರಗಡೆ ಎಲ್ಲ ನನ್ನ ಹೆಸರು ಹೇಗೆ ಓಡ್ತಾ ಇದೆ, ಆ ರೀತಿ ವಿಷಯಗಳನ್ನ ಕೇಳ್ತಾ ಇದ್ದಾರೆ. ಆಗ ಕಾವ್ಯ ಅವರು ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ನನ್ನ ಬಗ್ಗೆ ನ್ಯೂಸ್ ಹರಿದಾಡ್ತಿದೆ ಅಂತ ಕೇಳಿದಾಗ ಇಲ್ಲಿ ಕಾವ್ಯ ಅವರ ತಮ್ಮ ಏನು ಹೇಳ್ತಾರೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಹೆಸರು ಕೂಡ ಆಗಿದೆ. ಬಟ್ ಆದರೆ ನೀನು ನಾಮಿನೇಷನ್ ವಿಚಾರದಲ್ಲಿ ಯಾಕೆ ಗಿಲ್ಲಿ ಹೆಸರನ್ನೇ ತಗೊಳ್ತಿದ್ಯಾ, ಮನೆ ಮಂದಿ ಎಲ್ಲ ನೀನು ಗಿಲ್ಲಿಂದನೇ ಕಾವ್ಯ ಅಂತ ಮಾತಾಡ್ತಾ ಇದ್ದಾರೆ. ಅಂದಮೇಲೆ ಯಾರು ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಬಾಯಿ ತಪ್ಪಿ ಅವ್ರ ತಾಯಿ ಏನೋ ಒಂದು ವಿಷಯದ ಬಗ್ಗೆ ಹೇಳಿಬಿಡ್ತಾರೆ. ಆ ಒಂದು ವಿಷಯವನ್ನು ಬಿಗ್ ಬಾಸ್ ಕೇಳ್ಕೊಂಡ ಮೇಲೆ ಸುಮ್ಮನೆ ಇರ್ತಾರೆ. ಯಾಕಪ್ಪ ಅಂದರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಬಿಗ್ ಬಾಸ್ ಮನೆಯ ನಿಯಮಗಳನ್ನ ಉಲ್ಲಂಘನೆ ಮಾಡೋ ಹಾಗಿಲ್ಲ. ಹೊರಗಡೆ ಏನು ವಿಷಯಗಳು ಆಗ್ತಾ ಇದೆ ಅದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡೋ ಹಾಗಿಲ್ಲ. ಯಾಕಪ್ಪ ಅಂದರೆ ಅವರು ಆ ಕಾನ್ಸೆಪ್ಟೇ ಆ ರೀತಿ ಇದೆ. ಹೊರಗಡೆ ಏನು ನಡೆಯುತ್ತೆ ಏನಾಗಲ್ಲ ಅಂತ ಅವರಿಗೆ ಕೂಡ ಗೊತ್ತಾಗಲ್ಲ. ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಬೋದು. ಬಟ್ ಆದರೆ ತುಂಬ ಡೀಪಾಗಿ ಕೂಡ ಯಾರಿಗೂ ಕೂಡ ತಿಳಿಸ್ಬಾರ್ದು ಅವರಿಗೆ. ಬಟ್ ಆದರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಈಗ ಕಾವ್ಯ ಅವರ ಫ್ಯಾಮಿಲಿ ಈ ರೀತಿ ಮಾತಾಡಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಹೊರಗಡೆ ಆಗುವಂಥ ವಿಷಯಗಳನ್ನ ಕಾವ್ಯ ಕಿವಿಗೆ ಮುಟ್ಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವರ ಮಾತುಕತೆ ಮಧ್ಯದಲ್ಲಿ ಬಿಗ್ ಬಾಸ್ ಕೂಡ ಎಂಟ್ರಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳು ಕೂಡ ಹೇಳ್ತಾ ಇದೆ ಈ ಮನೆಯ ಅಂದರೆ ಬಿಗ್ ಬಾಸ್ ಮನೆಯ ಮೂಲ ನಿಯಮ ಉಲ್ಲಂಘನೆ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ವಿಷಯದಲ್ಲಿ ಬಿಗ್ ಬಾಸ್ ಕಾವ್ಯವರ ಫ್ಯಾಮಿಲಿಯನ್ನು ಇಂಡೈರೆಕ್ಟ್ ಆಗಿ ಹೊರಗಡೆ ಬನ್ನಿ ಅಂತಲೂ ಕೂಡ ಕರೀತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಕಾವ್ಯವರ ಫ್ಯಾಮಿಲಿ ತಪ್ಪು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಯಾವ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗಿಲ್ಲ. ಈ ಒಂದು ಪ್ರೋಮೋದಲ್ಲಿ ಅದನ್ನ ತೋರಿಸಲ್ಲ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಯಾವ ವಿಷಯ ಬಗ್ಗೆ ಮಾತಾಡಿದ್ದಾರೆ ಅಂತ. ಆಲ್ಮೋಸ್ಟ್ ಇಲ್ಲಿ ಮೂಲ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂದರೆ ಅದು ದೊಡ್ಡ ರೀತಿಯಲ್ಲಿ ಸ್ವಲ್ಪ ಮಾತಾಡಿರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ತೋರಿಸಲ್ಲ. ಮೇನ್ ಟಾಪಿಕ್ನ ಏನು ಮಾತಾಡಿರ್ತಾರೆ ಅದನ್ನ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪ್ರೋಮೋನ ಯಾರೂ ನೋಡಿಲ್ಲ ಇನ್ನು, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ದಯವಿಟ್ಟು ಹೋಗಿ ಪ್ರೋಮೋ ಕೂಡ ನೋಡ್ಬೋದು. ನಿಮ್ಮ ಪ್ರಕಾರ ಇಲ್ಲಿ ಕಾವ್ಯವರ ಫ್ಯಾಮಿಲಿ ತಪ್ಪು ಮಾಡಿದ್ರಾ ಇಲ್ವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನನ್ನ ಪ್ರಕಾರ ಹೇಳೋದಾದರೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡಬಾರ್ದಾಗಿತ್ತು. ಅದನ್ನ ಕಾವ್ಯವರ ಫ್ಯಾಮಿಲಿ ಮಾತಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ನಾನು ಆಲ್ಮೋಸ್ಟ್ ಈಗ 5 ಜನ ಫ್ಯಾಮಿಲಿನ ನೋಡಿದೆ. ಅವರು ಯಾವುದೇ ರೀತಿಯ ವಿಚಾರಗಳ ಬಗ್ಗೆ ಮಾತಾಡಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಮೊದಲ ದಿನ ಸೂರಜ್ ಮತ್ತು ರಾಶಿಕಾ ಧನುಷ್ ಅವರ ಫ್ಯಾಮಿಲಿ ಎಂಟ್ರಿ ಆಯಿತು. ಅವರು ಕೂಡ ಈ ರೀತಿ ಯಾವುದೇ ಒಂದು ಡಿಸ್ಕಸ್ಗಳನ್ನ ಮಾಡಲಿಲ್ಲ. ಕೆಲವು ವಿಚಾರಗಳ ಬಗ್ಗೆ ಚೆನ್ನಾಗಿ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ನೆಕ್ಸ್ಟ್ ಬಂದುಬಿಟ್ಟು ರಕ್ಷಿತ್ ಅವರ ತಾಯಿ ಎಂಟ್ರಿ ಆದರು. ಅದರ ನೆಕ್ಸ್ಟ್ ಬಂದುಬಿಟ್ಟು ಅಶ್ವಿನಿ ಅವರ ಫ್ಯಾಮಿಲಿ ಕೂಡ ಎಂಟ್ರಿ ಆಯಿತು. ಅಲ್ಲೂ ಕೂಡ ಸ್ವಲ್ಪ ಫನ್ ಆಗಿ ನಡೀತಾ ಇತ್ತು. ಯಾವುದೇ ವಿಚಾರಗಳ ಬಗ್ಗೆ ಮಾತಾಡಲಿಲ್ಲ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಬರ್ತಾ ಇದೆ ಆ ರೀತಿಯಲ್ಲಿ ಕೂಡ ಮಾತಾಡಿದ್ರು. ಬಟ್ ಈಗ ಕಾವ್ಯವರ ಫ್ಯಾಮಿಲಿ ಏನು ಮಾಡಿದ್ರು, ಸ್ವಲ್ಪ ಡೀಪಾಗಿ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಈಗ ಕಾವ್ಯವರು ಮನೆಯ ಕ್ಯಾಪ್ಟನ್ ಆಗಿದ್ದು ಸಹ ಈ ಒಂದು ರೂಲ್ಸ್ನ ಬ್ರೇಕ್ ಮಾಡೋದು ತುಂಬ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಕಾವ್ಯವ್ರ ತಮ್ಮರಿಗೆ ಗೊತ್ತಿರಬೇಕಾಗಿತ್ತು ಆ ವಿಷಯಗಳ ಬಗ್ಗೆ ಮಾತಾಡಬಾರ್ದು ಅಂತ. ಆಲ್ರೆಡಿ ಈಗ ಬಿಗ್ ಬಾಸ್ ಅವರು ಆಲ್ಮೋಸ್ಟ್ ಇವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂದರೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಹೇಳೇ ಇರ್ತಾರೆ. ಬಟ್ ಇವರು ಆ ರೂಲ್ಸ್ಗಳನ್ನ ಹೇಳಿದ್ರು ಕೂಡ ಈಗ ಮೂಲ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಬಿಗ್ ಬಾಸ್ ಅವ್ರನ್ನ ಇಮಿಡಿಯೇಟ್ಲಿ ಆನ್ ದ ಸ್ಪಾಟಲ್ಲೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬನ್ನಿ ಅಂತಲೂ ಕೂಡ ಕರೀತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಾ ಇದ್ದಾರೆ ದಯವಿಟ್ಟು ನೀವು ಈಗ ಹೊರಗಡೆ ಬರ್ಬೋದು. ಅಂದರೆ
ಕಾರ್ತಿಕ್ ಮತ್ತು ಸಾವಿತ್ರಿ ದಯವಿಟ್ಟು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬನ್ನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಕಾವ್ಯ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಬಿಗ್ ಬಾಸ್ ಸಾರಿ ಬಿಗ್ ಬಾಸ್ ದಯವಿಟ್ಟು ಬಿಗ್ ಬಾಸ್ ಅಂತ ಕೇಳ್ಕೊತಾ ಇದ್ದಾರೆ. ಬಟ್ ಇಲ್ಲಿ ಕಾವ್ಯ ಅವರು ತುಂಬ ಅಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಎಲ್ಲೋ ಒಂದು ರೀತಿಯಲ್ಲಿ ತಪ್ಪಾಯಿತು ಅಂತಲೂ ಕೂಡ ಹೇಳ್ಬೋದು. ಬಟ್ ಈಗ ರೂಲ್ಸ್ ಅಂದಮೇಲೆ ರೂಲ್ಸ್ ಎಲ್ಲರಿಗೂ ಒಂದೇ ರೀತಿ ಇರುತ್ತೆ. ಸೊ ಅದೇ ರೀತಿ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ಕಾವ್ಯ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂಥ ಚಾನ್ಸಸ್ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವರು ಹೊರಗಡೆ ಹೋಗಿದ್ದಾರೆ ಅಂತ ಕ್ಲಿಯರಾಗಿ ತೋರಿಸಿಲ್ಲ. ಬಟ್ ಹೊರಗಡೆ ಬನ್ನಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಸೊ ಹೇಳಿದ ಮೇಲೆ ಬರಲೇಬೇಕು, ನೋಡೋಣ ಏನಾಗುತ್ತೆ ಅಂತ. ಸೊ ಧನುಷ್ ಅವ್ರಿಗೂ ಒಂದು ಟ್ವಿಸ್ಟ್ನ ಕೊಟ್ಟಿದ್ರು. ಅದೇ ರೀತಿ ಈಗ ಕಾವ್ಯ ಅವ್ರಿಗೆ ಏನಾದ್ರು ಟ್ವಿಸ್ಟ್ನ ಕೊಟ್ಟಿದ್ದಾರಾ, ಮತ್ತೆ ರೀ ಎಂಟ್ರಿ ಆಗ್ತಾರಾ, ಅದ್ರ ಬಗ್ಗೆ ನನಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ನೋಡೋಣ, ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಅದ್ರ ಬಗ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ಕಾವ್ಯ ಅವರ ಫ್ಯಾಮಿಲಿ ತಪ್ಪು ಮಾಡಿದ್ರಾ, ಮತ್ತೆ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಆಗಬೇಕಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ತುಂಬ ಜನ ಕೇಳ್ತಾ ಇದ್ರಿ ಗಿಲ್ಲಿಯವರ ಫ್ಯಾಮಿಲಿ ಯಾವಾಗ ಬರುತ್ತೆ ಅಂತ. ಆಲ್ಮೋಸ್ಟ್ ಇವತ್ತು ಬೆಳಗ್ಗೆ ಗಿಲ್ಲಿಯವರ ಫ್ಯಾಮಿಲಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದೆ. ಅಷ್ಟೇ ಅಲ್ಲದೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ತುಂಬ ಫನ್ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು. ಸ್ವಲ್ಪ ಈ ಒಂದು 2ನೇ ಪ್ರೋಮೋ ಕೂಡ ತುಂಬ ಲೇಟಾಗಿ ಅಪ್ಡೇಟ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಈಗ 2:30ಗೆ ಪ್ರೋಮೋ ಅಪ್ಡೇಟ್ ಆಗ್ತಿತ್ತು. ಆಲ್ಮೋಸ್ಟ್ ಈಗ 5 o'clockಗೆ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ವಿಡಿಯೋ ತುಂಬ ಲೇಟಾಗಿ ಬಂತು ಅಂತಲೂ ಕೂಡ ಹೇಳ್ಬೋದು. ಈಗ ಟೋಟಲಾಗಿ ಕೆಲವೊಂದಿಷ್ಟು ಸ್ಪರ್ಧಿಗಳ ಫ್ಯಾಮಿಲಿ ಕೂಡ ಎಂಟ್ರಿ ಆಗಿದೆ. ಸ್ವಲ್ಪ ಸ್ಪರ್ಧಿಗಳ ಫ್ಯಾಮಿಲೀಸ್ ಕೂಡ ಸ್ವಲ್ಪ ಪೆಂಡಿಂಗ್ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿದೆ. ಬಟ್ ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋ ರೀತಿಯೂ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕಾವ್ಯವರ ಫ್ಯಾಮಿಲಿಗೆ ತುಂಬ ಜನ ವೇಟ್ ಮಾಡ್ತಾ ಇದ್ರಿ. ಸೊ ಇಲ್ಲಿ ಕಾವ್ಯವರ ಫ್ಯಾಮಿಲಿ ಗಿಲ್ಲಿ ಯಾವ ರೀತಿ ಕಾಮಿಡಿ ಮಾಡ್ತಾನೆ ಅದರ ಬಗ್ಗೆ ನೋಡೋಕ್ಕೆ ತುಂಬ ಜನ ವೇಟ್ ಮಾಡ್ತಾ ಇದ್ರು. ಬಟ್ ಆದರೆ ಸಡನ್ಲಿ ಈಗ ಕಾವ್ಯವರ ಫ್ಯಾಮಿಲಿ ಮತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಚಾನ್ಸಸ್ ಬಂದಿದೆ. ನನ್ನ ಪ್ರಕಾರ ಇಲ್ಲಿ ಕಾವ್ಯವರ ತಮ್ಮ ಏನೋ ಮಾತಾಡೋ ಟೈಮ್ನಲ್ಲಿ ಕಾವ್ಯವರ ತಾಯಿ ಏನಾದರೂ ಮಾತಾಡ್ಬಿಟ್ರಾ, ಅಥವಾ ಇವರು ಮಾತಾಡೋ ಟೈಮಲ್ಲೇ ಅಂದರೆ ಕಾವ್ಯವರ ತಮ್ಮ ಏನಾದರೂ ಜಾಸ್ತಿ ಮಾತಾಡ್ಬಿಟ್ರಾ. ಸೊ ನಾಮಿನೇಷನ್ ವಿಚಾರದಲ್ಲಿ ಈ ಒಂದು ಹೊರಗಡೆ ಆಗುವಂಥ ವಿಷಯಗಳನ್ನ ಹೇಳಿದ್ದು ಫಸ್ಟ್ ಆಫ್ ಆಲ್ ಮೊದಲು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಷಯನ ಬಿಟ್ಟು ಸೊ ಅಲ್ಲಿ ಅವರು ಬೇರೆ ರೀತಿಯಲ್ಲೇ ಮಾತಾಡ್ಬೋದು. ತುಂಬ ಚೆನ್ನಾಗಿ ಆಟ ಆಡ್ತಾ ಇದೆಯಾ, ಯಾಕೆ ತುಂಬ ಜಗಳ ಆಡ್ತೀಯ, ಆ ರೀತಿಯಲ್ಲಿ ಮಾತಾಡಿದರೆ ಅದೊಂದು ತುಂಬ ಚೆನ್ನಾಗಿರ್ತಿತ್ತು. ಬಟ್ ಈಗ ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳನ್ನೇ ಬ್ರೇಕ್ ಮಾಡಿದ್ದಾರೆ ಅಂದರೆ, ಸೊ ಉಲ್ಲಂಘನೆ ಮಾಡಿದ್ದಾರೆ ಅಂದರೆ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಬ್ರೇಕ್ ಮಾಡಿದ್ದಾರೆ ಅಂತಲೇ ಅರ್ಥ. ಸೊ ಈ ವಿಷಯಗಳ ಬಗ್ಗೆ ಮಾತಾಡಬೇಡಿ ಅಂತ ಆಲ್ರೆಡಿ ಫಸ್ಟೇ ಹೇಳಿರ್ತಾರೆ. ಸೊ ಆದರೂ ಕೂಡ ಇವರು ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಅದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಇಲ್ಲಿ ಬಿಗ್ ಬಾಸ್ ಯಾವ ರೀತಿಯ ಒಂದು ನಿರ್ಧಾರವನ್ನು ತಗೊಳ್ತಾರೆ ಗೊತ್ತಾಗುತ್ತೆ. ಯಾಕಪ್ಪ ಅಂದರೆ ಈಗ ಬಂದ ತಕ್ಷಣ ಸ್ವಲ್ಪ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ, ಒಂದು ಸ್ವಲ್ಪ ಟೈಮ್ ಆಗಿದೆ, ಆಮೇಲೆ ಸೊ ಅವರು ಇಮಿಡಿಯೇಟ್ಲಿ ಹೊರಗಡೆ ಬರ್ಬೋದು ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲದೆ ಇಲ್ಲಿ ಬಿಗ್ ಬಾಸ್ನ ಮಾತಿಗೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಫುಲ್ ಶಾಕ್ ಆಗಿದ್ದಾರೆ ಅಂತಲೂ ಕೂಡ ಹೇಳಬೇಕು. ಯಾಕಪ್ಪ ಅಂದರೆ ಮೂಲ ನಿಯಮಗಳನ್ನ ಬ್ರೇಕ್ ಮಾಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಈಗ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಶಾಕ್ ಆಗಿದ್ದಾರೆ, ಆ ರೀತಿ ವಿಷಯಗಳನ್ನ ಏನು ಮಾತಾಡಿದ್ದಾರೆ ಅಂತ. ಸೊ ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ರು. ಸೊ ಯಾರು ಇಲ್ಲಿ ಕಾವ್ಯವರ ತಮ್ಮವರು ಕೂಡ ಅಮಿತ್ ಅಂತ ಅವ್ರ ಹೆಸರು. ಸೊ ಅವರು ಕೂಡ ಅದೇ ವಿಷಯ ಬಗ್ಗೆ ಮಾತಾಡ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೆಸರು ಚೆನ್ನಾಗಿ ಓಡ್ತಾ ಇದೆ. ಯಾಕೆ ನೀನು ನಾಮಿನೇಷನ್ ವಿಚಾರದಲ್ಲಿ ಗಿಲ್ಲಿ ಹೆಸರು ತೊಗೊಳ್ತೀಯಾ, ನೀನು ಕಾವ್ಯಯಿಂದನೇ ಗಿಲ್ಲಿ ಅಂತಾರಲ್ಲ. ಸೊ ನೀ ಯಾಕೆ ಅಂದರೆ ಗಿಲ್ಲಿಂದನೇ ಕಾವ್ಯ ಅಂತಿರಲ್ಲ. ಸೊ ಅದನ್ನ ನೀನು ಯಾಕೆ ಆ ರೀತಿ ಮಾತಾಡ್ತೀಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ನನ್ನ ಪ್ರಕಾರ ಏನೋ ಬೇರೆ ವಿಷಯಗಳ ಬಗ್ಗೆ ಮಾತಾಡಿರ್ತಾರೆ. ಬಟ್ ಈ ಒಂದು ಪ್ರೋಮೋದಲ್ಲಿ ಈ ರೀತಿ ತೋರಿಸಿದ್ದಾರೆ ಅಷ್ಟೇ. ಹೌದು ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.